ವೆಲ್ಕಮ್ ಬ್ಯಾಕ್ ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಇವಾಗ ನೀನು ಆಪ್ಷನ್ ಎಂಟ್ರಿ ಮಾಡಬೇಕು. ನಮಗೆ ರೌಂಡ್ಸ್ ಬಗ್ಗೆ ಗೊತ್ತಿಲ್ಲ, ಯಾವ್ಯಾವ ರೌಂಡ್ ಇರ್ತಾವೆ ಏನು ಹೆಂಗೆ ಅಂತೇಳಿ ಏನೂ ಸ್ವಲ್ಪ ಐಡಿಯಾನೇ ಇಲ್ಲ. ಅದ್ರ ಬಗ್ಗೆ ಹೆಂಗೆ ಸರ ಅಂತೇಳಿ ಕೇಳತ್ತಿದ್ರಿ. ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಇದ್ರಾಗ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ. ಅಂದರೆ ಪ್ರೀ ರೌಂಡ್ ಆಗಿರ್ಬೋದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಕಂಪ್ಲೀಟ್ ಗೈಡೆನ್ಸ್ ಇರ್ತೈತಿ. ಸೊ ಎಂಡ್ವರೆಗೂ ನೋಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಇಲ್ಲ ಸರ್ ನಂಗೆ ಕಮೆಂಟ್ ಮಾಡೋಕ್ಕೆ ಹೆಸಿಟೇಟ್ ಆಗ್ತೈತಿ ಅಂದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ಐಡಿ ಮೆನ್ಷನ್ ಮಾಡಿರ್ತೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲಿ ಬಂದು ನೀವು ಅದಕ್ಕೆ ಫಾಲೋ ಆದ್ರಿ, ಮೆಸೇಜ್ ಮಾಡೋದ್ರಿಂದ ನಾನು ನಿಮ್ಮ ಒಂದು ರಿಪ್ಲೈ ಕೊಡ್ತೀನಿ ಅಂತ. ಸೊ ಬಟ್ ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ಮ್ಯಾಗ ನಿಮ್ಗೆ ಒಂದಿಷ್ಟು ದಿನ ಕೊಡ್ತಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಆದ್ಮ್ಯಾಗ ಪ್ರೀ ರೌಂಡ್ ರಿಸಲ್ಟ್ ಬರೋಕೆ. ಸೊ ಆಪ್ಷನ್ ಎಂಟ್ರಿ ಆದ್ಮೇಲೆ ಒಂದಿಷ್ಟು ದಿನ ಆದ್ಮೇಲೆ ರಿಸಲ್ಟ್ ಬರ್ತೈತಿ. ಸೊ ರಿಸಲ್ಟ್ ಬಂದರೆ ಪ್ರೀ ರೌಂಡ್ ಅಂತೇಳಿ ಮಾಡ್ತಾರೆ. ಅಲ್ಲಿ ನಿಮ್ಗೆ ಇಂತಿಷ್ಟದಂತ ನೀವು ಏನು ಪ್ರಿಯಾರಿಟಿ ವೈಸ್ ಕಾಲೇಜ್ ಇದು ಮಾಡಿರ್ತೀರಲ್ಲ, ಅಲ್ಲಿ ನಿಮ್ಗೆ ಇಂತಿಷ್ಟು ಕಾಲೇಜ್ ಅಲಾಟ್ ಆಗಿರ್ತೈತಿ. ಕಾಲೇಜ್ ಅಲಾಟ್ ಆದಾಗ ಇವಾಗ ನಿಮ್ಗೇನಾದರೂ ಸಿಕ್ಕಂಥ ಕಾಲೇಜ್ ನಿಮಗೆ ಇಷ್ಟ ಇತ್ತು ಅಂದ್ರೆ, ಇವಾಗ ಏನಪ್ಪ ಅಂದ್ರೆ ನಾವು ಆಪ್ಷನ್ ಎಂಟ್ರಿ ಮಾಡಿರ್ತೀವಿ. ನನಗೆ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಬೇಕಾಗಿರ್ತೈತಿ ಅಥವಾ GKVK ಅಗ್ರಿಕಲ್ಚರ್ ಬೇಕಾಗಿರ್ತೈತಿ. ನಾನು ಎಂಟ್ರಿ ಮಾಡಿರ್ತೀನಿ, ನನಗೆ ಸಿಕ್ಕಿರ್ತೈತಿ. ನನಗೇನು GKVK ಕಾಲೇಜಲ್ಲಿ ಅಗ್ರಿಕಲ್ಚರ್ ಕೋರ್ಸ್ ಸಿಕ್ಕಿರ್ತೈತಿ. ನಾನು ಏನು ಮಾಡ್ತೀನಿ, ನಂಗೆ ಇದು ಇಷ್ಟ ಐತಿ, ನಾನು ಈ ಕಾಲೇಜಿಗೆ ಹೋಗ್ಬಿಡ್ತೀನಿ, ನಾನು ಮುಂದಿನ ಪ್ರೊಸೀಜರ್ ಕಂಟಿನ್ಯೂ ಮಾಡೋದಿಲ್ಲ ಅಂತೇಳಿ ಇದ್ರೆ ಪ್ರೀ ರೌಂಡಲ್ಲಿ ಹೋಗಿ ಅವ್ರು ಅಡ್ಮಿಷನ್ ಮಾಡ್ಕೋಬೋದು. ಒಂದು ಸಲ ಅಡ್ಮಿಷನ್ ಮಾಡ್ಕೊಂಡ್ರಿ ಅಂದರೆ, ಪ್ರೀ ರೌಂಡಲ್ಲಿ ಒಂದು ಸಲ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ರಿ ಅಂದರೆ ಮತ್ತೆ ಬಂದು ಇನ್ನೊಮ್ಮೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಚಾನ್ಸ್ ಇರೋದಿಲ್ಲ. ಒಂದು ಸಲ ಅಡ್ಮಿಷನ್ ಆದ್ರಿ ಅಂದರೆ ನೀವು ಕೌನ್ಸಿಲಿಂಗಿಂದ ಔಟ್ ಆಗ್ತೀರಾ. ಸೊ ನಿಮಗೆ ಬರೀ ಯಾವುದೂ ಆಪ್ಷನ್ ಇರಲ್ಲ. ಇಪ್ಪ ನಮಗೆ ಪ್ರೀ ರೌಂಡಲ್ಲಿ ನಮಗೆ ಇಷ್ಟವಾದ ಕಾಲೇಜ್ ಸಿಕ್ಕಿಲ್ಲ, ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀವಿ ಅಂದ್ರೆ ಯಾವುದೇ ರೀತಿ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿರಲ್ಲ. ಬಟ್ ಪ್ರೀ ರೌಂಡಲ್ಲಿ ನಾನು ಸಿಕ್ಕಂಥ ಕಾಲೇಜ್ ಇಷ್ಟ ಇರ್ತೈತಿ, ನಾನು ಇದಕ್ಕೆ ಹೋಗ್ತೀನಿ ಅನ್ನೋರು ಇದ್ರೆ ಅಂದ್ರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಮತ್ತು ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂದ್ರೆ ಓಕೆ, ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ಮತ್ತೆ ಒಂದಿಷ್ಟು ದಿನ ಗ್ಯಾಪ್ ಕೊಡ್ತಾರೆ. ಅಂದ್ರೆ ಪ್ರೀ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋರಿಗೆ ಟೈಮ್ ಕೊಡ್ತಾರೆ, ಅವ್ರು ಅಡ್ಮಿಷನ್ ಮಾಡ್ಕೋಬೋದು. ಅದಾದಮೇಲೆ ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕೆ ಅಂದರೆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಆಕೈತಿ. ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಮೇಲೆ ಅಗೇನ್ ಸೇಮ್ ಎಡಿಟ್ ಮಾಡ್ಕೊಳ್ಳೋದು, ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದಾದ್ಮೇಲೆ ಒಂದಿಷ್ಟು ದಿನಗಳಾದ್ಮೇಲೆ ಒಂದು 3-4 ದಿನ ಆದಮೇಲೆ ಸೊ ಅಗೇನ್ ಎಲ್ಲ ಲಿಂಕ್ ಎಲ್ಲ ಆದಮೇಲೆ ಒಂದು 2 ದಿನ ಬಿಟ್ಟು ನಿಮ್ಮ ಒಂದು ರಿಸಲ್ಟ್, ಯಾವ ಕಾಲೇಜ್ ನಿಮಗೆ ಅಲೌಟ್ ಆಗೈತಿ ನಿಮ್ಮ ಒಂದು ರ್ಯಾಂಕಿಗೆ ಅಂತ ಹೇಳ್ಬಿಡ್ತಾರೆ. ಅದು ಅನೌನ್ಸ್ ಆದಾಕರ ನಿಮಗಲ್ಲಿ ಬರ್ತೈತಿ, ನಿಮಗೊಂದು ಯಾವ ಕಾಲೇಜ್ ಅಲೌಟ್ ಆಗೈತಿ, ಯಾವ ಒಂದು ರಿಸರ್ವೇಷನ್ ಮೇಲೆ ಅಲೌಟ್ ಆಗೈತಿ ಅನ್ನೋದು ಸಹ ಆ ಒಂದು ಅಡ್ಮಿಷನ್ ಸ್ಲಿಪ್ಪಲ್ಲಿ ಬಂದಿರ್ತೈತಿ. ನೀವು ಅಲ್ಲಿ ನೋಡಿದ್ರಿ ಅಂದ್ರೆ ಓಕೆ ನನಗೆ ಕಾಲೇಜ್ ಇಷ್ಟ ಐತಿ, ನಾನು ಇದಕ್ಕೆ ಹೋಗ್ತೀನಿ ಅಂದ್ರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಪ್ಪ ನಂಗೆ ಇದು ಇಲ್ಲ, ನಾನು ಇದಕ್ಕಿಂತ ಇನ್ನೂ ವೇಟ್ ಮಾಡ್ತೀನಿ, ನೆಕ್ಸ್ಟ್ ರೌಂಡ್ವರೆಗೂ ವೇಟ್ ಮಾಡ್ತೀನಿ ಅಂದ್ರೆ ಚಾಯ್ಸ್ 2 ತೊಗೊಳ್ಳೋದು. ಚಾಯ್ಸ್ 2 ತೊಗೊಂಡು ಸಿಕ್ಕಂಥ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಳ್ಳೋದು. ಮತ್ತಿನ್ನು ಚಾಯ್ಸ್ 3 ಇಲ್ಲ ನಂಗೆ ಸಿಕ್ಕಂಥ ಕಾಲೇಜೇ ಬೇಡ, ಇದೊಂದು ಕಾಲೇಜ್ ಬಿಟ್ಟರೆ ಇದೊಂದು ಡಿಲೀಟ್ ಮಾಡ್ತೀನಿ, ಉಳಿದಿದ್ದೆಲ್ಲ ಕಾಲೇಜ್ ಇಡ್ತೀನಿ ಅಂದ್ರೆ ಚಾಯ್ಸ್ 3 ತೊಗೋಬೇಕು. ಚಾಯ್ಸ್ 3 ತೊಗೊಂಡ್ರೆ ಅಂದ್ರೆ ನೀವು ಯಾವ ತೊಗೊಂಡಿರ್ತೀರಿ ಆ ಕಾಲೇಜ್ ಡಿಲೀಟ್ ಆಗ್ತೈತಿ, ಉಳಿದಿದ್ದೆಲ್ಲ ಕಾಲೇಜ್ ಅಲ್ಲೇ ಇರ್ತೈತಿ. ಸೊ ನೀವು ಮತ್ತೆ ಅದನ್ನ ಆರ್ಡರ್ ವೈಸ್ ನೀವು ಸೆಟ್ ಮಾಡ್ಕೋಬೋದು. ಇನ್ನು ಚಾಯ್ಸ್ 4 ಅಂತ ಹೋದ್ರೆ ನಂಗೆ ಕೌನ್ಸಿಲಿಂಗೇ ಪ್ರೋಸೆಸ್ಸೇ ಬೇಡ, ನಾನು ಕೌನ್ಸಿಲಿಂಗಿಂದ ಹೊರಗೆ ಹೋಗ್ತೀನಿ ಅನ್ನೋದು ಇದು ಚಾಯ್ಸ್ 4. ಸೊ ಇದಾಯಿತು. ಇದಾದಮೇಲೆ ಇನ್ನು ರೌಂಡ್ 3ಗೆ ಬರ್ರಿ, ರೌಂಡ್ 2ಗೆ ಬರ್ರಿ. ರೌಂಡ್ 2 ಅಂದಕ್ಕಾರ ಈ ಒಂದು ಪ್ರೊಸೀಜರ್ ಎಲ್ಲಿ ಮಾಡಬೇಕಾಗಿರ್ತೈತೆ ಅಂದ್ರೆ, ನಿಮಗೊಂದು ರೌಂಡ್ 2 ಒಳಗೆ ಸೇಮ್ ರೌಂಡ್ 1 ಆದಮೇಲೆ ಅಗೇನ್ ನಿಮಗೆ ಲಿಂಕ್ ಬಿಡ್ತಾರೆ ಎಡಿಟಿಂಗ್ ಮಾಡ್ಕೊಳ್ಳೋಕೆ. ಆಪ್ಷನನ್ನು ಹಿಂದೆ ಮಾಡ್ಕೋಬೋದು, ಮತ್ತು ಕಾಲೇಜನ್ನು ಆ್ಯಡ್ ಮಾಡ್ಕೊತಿದ್ರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೇನು ಸಿಗ್ತೈತಲ್ಲ ಸೀಟು, ಸೊ ಯಾವ ಸೀಟ್ ಸಿಕ್ಕಿರ್ತೈತಿ ಅದಕ್ಕೆ ನೀವು ನಿಮ್ಗೆ ಇಷ್ಟ ಇತ್ತು ಆ ಒಂದು ಸೀಟ್ ಅಂದ್ರೆ ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಚಾಯ್ಸ್ 1 ಕೊಡಬೇಕು. ಅಡ್ಮಿಷನ್ ಇಲ್ಲ ನಾ ಈ ಒಂದು ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೋತೀನಿ, ಹೋಲ್ಡಲ್ಲಿ ಪ್ರತಿ ವರ್ಷ ಹೋಲ್ಡ್ ಒಳಗೆ ಇಟ್ಕೋತಿದ್ರಿ ಅಂದ್ರೆ ಯಾವುದೇ ರೀತಿ ಪೇಮೆಂಟ್ ಮಾಡೋದಿರಲಿಲ್ಲ. ಈ ವರ್ಷ ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡ್ತೀನಿ ಅಂದರೆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಬೇಕು. ಸಿಕ್ಕಂಥ ಕಾಲೇಜ್ ಯಾವ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರ್ತೈತಲ್ಲ ಆ ಒಂದು ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಕಾಲೇಜ್ ಫೀಸ್ ಎಷ್ಟು ಇರ್ತೈತೆ ಅಷ್ಟು ಕಟ್ಟಿ ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಮಾಡಿಕೊಂಡು ಬಿಡಬೇಕು, ಅಂದರೆ ಅಷ್ಟೇ ಹೋಲ್ಡ್ನಾಗ ಇರ್ತೈತಿ. ಇಲ್ಲ ಅಂದ್ರೆ ಆ ಕಾಲೇಜ್ ನಿಮ್ಮನ್ನು ರಿಮೂವ್ ಮಾಡಿ ಹೋಗೋದು ಬಿಡ್ತೈತಿ. ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಅದು ರಿಮೂವ್ ಮಾಡ್ತೈತಿ, ಯಾವುದೇ ರೀತಿ ನಿಮ್ಮ ಮೇಲೆ ಇದು ಇಟ್ಕೊಳ್ಳೋಂಗಿಲ್ಲ. ಇಲ್ಲ ನಂಗೆ ಸಿಕ್ಕಂಥ ಕಾಲೇಜ್ ಇಷ್ಟ ಇಲ್ಲ, ಇದನ್ನು ಡಿಲೀಟ್ ಮಾಡ್ತೀನಿ, ಥರ್ಡ್ ರೌಂಡಿಗೆ ಹೋಗ್ತೀನಿ, ಥರ್ಡ್ ರೌಂಡಲ್ಲಿ ಯಾವುದಾದ್ರು ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂದರೆ ನಾನು ಹೊರಗೆ ಹೋಗ್ತೀನಿ ಅನ್ನೋರಿದ್ರೆ ಆಪ್ಷನ್ 3 ತೊಗೋಬೇಕು. ಇಲ್ಲ ನಂಗೆ ಕೌನ್ಸಿಲಿಂಗ್ ಪ್ರೊಸೆಸ್ಸೇ ಬೇಡ ಅಂದರೆ ಆಪ್ಷನ್ 4 ತೊಗೋಬೇಕು. ಇನ್ನು ಥರ್ಡ್ ರೌಂಡ್ ಸೇಮ್ ಅಗೇನ್ ಮತ್ತೆ ಬಿಡ್ತಾರೆ, ಮತ್ತೆ ಎಡಿಟ್ ಮಾಡ್ಕೊಳ್ಳೋಕೆ ಲಿಂಕ್ ಇರುತ್ತೆ, ಎಡಿಟ್ ಮಾಡ್ಕೋಬೋದು. ಕಾಲೇಜ್ ಲಿಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡ್ಮೇಲೆ ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೂ ಹೋಗಬೇಕು. ಕಾಲೇಜ್ ಸಿಕ್ಕಿಲ್ಲ ಅಂದರೆ ಕೌನ್ಸಿಲಿಂಗಿಂದ ಔಟ್ ಆಗ್ತಾರೆ. ಸೊ ಅಲ್ಲಿ ಯಾವುದು ಹೋಲ್ಡ್ ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ, ನೆಕ್ಸ್ಟ್ ರೌಂಡ್ ಇರೋದಿಲ್ಲ. ಲಾಸ್ಟ್ ಇಯರ್ಗಪ್ಲೆ ಇಯರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಹಾಕೋ ಸೀಟ್ಗಳು. ಸೊ ಥರ್ಡ್ ರೌಂಡಲ್ಲೇ ಸೀಟ್ ಎಲ್ಲ ಫುಲ್ ಆಗಿರ್ತೈತಿ, ಸೆಕೆಂಡ್ ರೌಂಡಲ್ಲಿ ಫುಲ್ ಆಗಿರ್ತವೆ, ಥರ್ಡ್ ರೌಂಡ್ ಅನ್ನೋದ್ರಾಗ ಫುಲ್ ಆಗಿರ್ತವೆ. ಸಿಗಲಿಲ್ಲ ಅಂದರೆ ಹೊರಗೆ, ಇಪ್ ಸಿಕ್ಕರೆ ನೀವು ಅಡ್ಮಿಷನ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಒಂದು 3 ಹೊಸದಾಗಿ ರೂಲ್ಸ್ ಬಂದಿದ್ದೇನೆಂದರೆ, ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿ ಇಡ್ತೀನಿ ಅನ್ನೋಂಗಿಲ್ಲ. ಹೋಲ್ಡ್ ಮಾಡಿದ್ರಿ ಅಂದರೆ ಚಾಯ್ಸ್ 2 ತೊಗೊಂಡ್ರಿ ಅಂದರೆ ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಹೆಸರು ಮ್ಯಾಗ ಸೀಟ್ ಉಳಿಯೋದಿಲ್ಲ, ಬೇರೆ ಯಾರಿಗಾದ್ರೂ ಹೋಗ್ಬಿಡುತ್ತೆ. ಯಾರು ಪೇಮೆಂಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಆ ಸೀಟ್ ಹೋಗುತ್ತೆ. ಸೊ ಇದು ಹೊಸ ರೂಲ್ಸ್ ಬಂದೈತಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಏನಾರು ಡೌಟ್ ಇದ್ದರೆ ನೀವು ತೊಗೊಂಬರಿ, ಸೊಲ್ಯೂಷನ್ ನಾ ತೊಗೊಂಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ ಟಾಟಾ ಬಾಯ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.